ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಈ ದೇಶದ ವೀಕ್ನೆಸ್ ಇಂಗ್ಲಿಷ್. ಇಂಗ್ಲಿಷ್ ಒಂದ್ ಗೊತ್ತಿದ್ರೆ ಏರ್ಬದನಿಗೂ ಸಾಲ ಕೊಡ್ತಾರೆ, ಕೋಡಂಗಿ ಹೆಣ್ ಕೊಡ್ತಾರೆ, ಮಂಕ ದಿನಗಳ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ, ಕುಚಾಲಂಗ್ ಸ್ಟಾರ್ ಹೋಟ್ಲಲ್ಲಿ ಟ್ರೀಟ್ ಕೊಡ್ತಾರೆ, ಕಮಂಗಿ ಸಿನಿಮಾದಲ್ಲಿ ಪಾಠ ಕೊಡ್ತಾರೆ, ಕೋತಿಗಳಿಗೆ ಹೆಣ್ಣು ಮಕ್ಳು ಆಟ ಕೊಡ್ತಾರೆ. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು. ನಮಸ್ಕಾರ ಎಲ್ರಿಗೂ. ನಾನು ನಾಗೇಶ್ ಮಾತಾಡ್ತಿರೋದು. ಇವತ್ತು ನಾನು ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಶ್ರೇಷ್ಠ ನಿರ್ದೇಶಕರ ಬಳಿ ಬಂದಿದ್ದೀನಿ. ಅವರು ನನ್ನ ಗುರುಗಳು ಕೂಡ. ಅವರು ಯಾರು ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಖುಷಿ ಪಡ್ತೀರಾ. ಅವ್ರ ಬಗ್ಗೆ ಏನು ಹೇಳಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಖಂಡಿತ ಎಂಥವ್ರಿಗೂ ಗೊತ್ತಾಗಲ್ಲ. ಏನು ಹೇಳ್ಬೇಡಿ, ನಾನೇ ಬರ್ತೀನಿ. ನೋಡಿ ಗುಣ ಏನೋ ಶ್ರೇಷ್ಠ ಇಷ್ಟ ಅಂತ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾದ ಶ್ರೇಷ್ಠತೆ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಆ ವಿಷಯ ಹೇಳಿ, ನಿಮ್ಮ ಸ್ಕೂಲ್ ವಿಷಯ ಹೇಳಿ. ಖಂಡಿತ ಸರ್. ಮೈಸೂರಿನಲ್ಲಿ ಪ್ರೇರಣಾ ಅಕಾಡೆಮಿ ಅಂತ ಒಂದು ಸಂಸ್ಥೆ ಇದೆ. ಕಳೆದ 25 ವರ್ಷಗಳಿಂದ ಕೂಡ ಅವರು ಮಕ್ಕಳಿಗೆ ಪಾಠ ಮಾಡಿಕೊಂಡೇ ಬಂದಿದ್ದಾರೆ. ವಿಶೇಷವಾಗಿ ಫೇಲಾದ ಮಕ್ಕಳನ್ನ ಯಾವ ರೀತಿ ಪಾಸ್ ಮಾಡಿಸ್ಬೇಕು ಅನ್ನೋದೇ ಒಂದು ಅವರ ಪ್ರತಿಜ್ಞೆಯಾಗಿ ಉಳ್ಕೊಂಡಿರುತ್ತೆ. ಆ ಥರದಲ್ಲಿ ಸಾವಿರಾರು ಮಕ್ಕಳಿಗೆ ಇದುವರೆಗೂ ಪಾಠ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವು ಉದಾಹರಣೆಗಳನ್ನ ನಾನು ಸರ್ಗೆ ಈಗಷ್ಟೇ ಹೇಳಿದೆ. ತುಂಬ ತುಂಬ ಖುಷಿ ಆಯಿತು. ಅಲ್ಲಿ ನೀವು ಒಂದು 3 ಜನ ಯಾರು ಲೆಕ್ಚರರ್ಸ್ ಅವರು ಸ್ಟಾರ್ಟ್ ಮಾಡಿದ್ಯಾರು, ಎಸ್ ಭಟ್ ಅಂತ, ಮತ್ತೆ ನಿರಂಜನ್ ಪ್ರದೀಪ್. ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ. ನೀವು ನಿಜವಾಗ್ಲೂ ಇಂಥ ಒಂದು ಅದ್ಭುತವಾದ ಕೆಲಸ ಮಾಡಿ, ಇವರು ಅಲ್ಲೇ ಓದಿದ್ದಂತೆ ತುಂಬ ಜೀನಿಯಸ್ಗಳನ್ನ ಸೃಷ್ಟಿ ಮಾಡಿದ್ದೀರಾ. ನೀವೆಂಥ ಜೀನಿಯಸ್. ನಿಜವಾಗ್ಲೂ ಶ್ರೇಷ್ಠತೆ ಅಂದರೆ ಇದು. ಆ ವಿದ್ಯಾದಾನ ಇದೆಯಲ್ಲ, ಎಂತೆಂಥವ್ನೆಲ್ಲೆಲ್ಲೋ ಕರ್ಕೊಂಡೋಗಿ ಬಿಟ್ಟಿದ್ದೀರಾ. ತುಂಬ ಒಳ್ಳೆಯದಾಗಲಿ. 25 ವರ್ಷ ಈಗ ಯಾವಾಗ ಅದು ಸೆಲೆಬ್ರೇಟ್ ಮಾಡ್ತೀರಾ? ಮಾರ್ಚ್ 2 25 ವರ್ಷ ತುಂಬ್ತಾ ಇದೆ. 100 ವರ್ಷ ಇದೇ ಥರ ನಿಮ್ಮ ಒಂದು ಈ ಕನಸು, ನಿಮ್ಮ ಒಂದು ಶ್ರೇಷ್ಠ ಒಂದು ಆ ಉದ್ದೇಶ ಇದೆಯಲ್ಲ, ಗುರಿ ಇದೆಯಲ್ಲ, ಭಗವಂತ ಯಾವಾಗಲೂ ನಿಮಗೆ ಇನ್ನೂ ಹೆಚ್ಚಿಗೆ ನಿಮ್ಗೆ ಆ ಶಕ್ತಿ ಕೊಡಲಿ. ಇನ್ನೂ ಇಂಥ ಅದ್ಭುತವಾದ ಕೆಲಸಗಳನ್ನ ಮಾಡಿ ಒಳ್ಳೆಯದಾಗಲಿ. ಮೈಸೂರಿಗೆ ಬಂದಾಗ ನಿಮ್ಮ ಜೊತೆ ನಾನು ಬರ್ತೀನಿ. ತಮ್ಮನ್ನು ಭೇಟಿ ಮಾಡಬೇಕು ಅಂತ ತುಂಬ ಅನಿಸಿದೆ. ಮೈಸೂರಿಗೆ ಬಂದಾಗ ತಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ಪ್ರೇರಣಾ ಅಕಾಡೆಮಿ ಬಗ್ಗೆ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು. ನಮ್ಮ ಸರ್ ಅಂತೂ ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಖುಷಿ ತುದಿಗಾಲಲ್ಲಿ ನಿಂತಿರ್ತಾರೆ. ನಾನಿವತ್ತು ತುದಿಗಾಲಲ್ಲಿ ನಿಂತೀನಿ. ನೀವೆಲ್ಲ ಒಂದು 3-4 ಕತೆ ಹೇಳಿದ್ರು ಇವರು. ಅದನ್ನ ನೀವೇ ಒಂದ್ಸತಿ ಹೇಳಬೇಕು ಜನಗಳಿಗೆ. ಖಂಡಿತ ಸರ್, ಖಂಡಿತ. ಅದೇನು ಅಂತ ಅಂದ್ರೆ, ಫಸ್ಟು ಒಬ್ಬ ಕಣ್ಣಿಲ್ದ ವಿದ್ಯಾರ್ಥಿ ಒಂದು ಕಣ್ಣು ಕಾಣ್ತಿರುತ್ತೆ ಅವನಿಗೆ, ಇನ್ನೊಂದು ಕಣ್ಣು ಅಷ್ಟೊಂದು ಕಾಣ್ತಿರೋದಿಲ್ಲ. ಅವನು ಯಾವ ರೀತಿ ಫೇಲ್ ಆಗಿದ್ದವನು 98 ಅಂಕ ಪಡ್ಕೊಂಡವನು ಅಂತ ಒಂದು. ಇನ್ನೊಬ್ಬನಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಅವನಿಗೆ ವೇರ್ ಆರ್ ಯು ಫ್ರಮ್ ಅಂತ ಕೇಳಿದ್ರೆ ಬೇರೆ ಇನ್ನೇನೋ ಹೇಳ್ತಿದ್ದ, ಅಥವಾ ವಾಟ್ಸ್ ಯು ನೇಮ್ ಅಂತ ಕೇಳಿದ್ರೆ ಬೇರೆ ಏನೋ ಹೇಳ್ತಿದ್ದ. ಆತ ಇವತ್ತು ಟಾಪ್ 2 ಸೈಂಟಿಸ್ಟ್ಗಳಲ್ಲಿ ಇಂಡಿಯಾದಲ್ಲಿ ಅವನ ಹೆಸರನ್ನ ದಾಖಲಿಸ್ಕೊಂಡಿದ್ದಾನೆ. ಸೊ ಈ ಥರದ್ದು 1-2 ಕತೆಗಳನ್ನ ಸರ್ಗೆ ಹೇಳಿದೆ. ಸರ್ ಎಲ್ಲ ಕ್ರೆಡಿಟ್ ಪ್ರೇರಣಾ ಅಕಾಡೆಮಿಗೆ ಹೋಗಬೇಕು. ಸರ್ ಒಳ್ಳೇದಾಗಲಿ ಸರ್. ತುಂಬ ಸಂತೋಷ ಆಯಿತು. ಖಂಡಿತ ಬಂದು ಮುಖತಃ ಭೇಟಿ ಆಗ್ತೀನಿ ತಮ್ಮನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.